ಹಾಯ್ ನಾನು ಕೃಷ್ಣ ಅಂತ ನೋಡ್ತೀರಾ ಕೃಷ್ಣ ಕ್ರಿಂಚನ. ಸೊ ಇವತ್ತಿನ ವಿಡಿಯೋದಲ್ಲಿ ಡಿಜಿಟೆಕ್ನವರ 18 ಇಂಚಿನ ಒಂದು ರಿಂಗ್ ಲೈಟ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಲ್ ಮೀಡಿಯಾ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋವನ್ನು ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಡಿಜಿಟೆಕ್ನ ರಿಂಗ್ ಲೈಟ್ 18 ಇಂಚ್ ನೋಡ್ತಿದ್ದೀರಾ, ಇದೇ ರಿಂಗ್ ಲೈಟ್ನ ನಾನು ಒಂದು ದಿವಸ ಹಿಂದೆ ಪರ್ಚೇಸ್ ಮಾಡಿದೆ ಆ್ಯಂಡ್ ಒನ್ ಡೇಯಲ್ಲಿ ಡೆಲಿವರಿ ಆಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಯಾಕೋ ನನಗೆ ಇಷ್ಟ ಆಗಿಲ್ಲ ಆ್ಯಂಡ್ ಇದನ್ನು ರಿಟರ್ನ್ ಮಾಡ್ತಿದ್ದೀನಿ. ಓಕೆ, ಸೊ ಯಾಕೆ ರಿಟರ್ನ್ ಮಾಡ್ತೀವಿ ಅಂತೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದರೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲಾಗಿ ಒಂದು ರಿಂಗ್ ಲೈಟ್ ಒಟ್ಟಿಗೆ ಒಂದು ಟ್ರೈಪಾಡ್ ಕೂಡ ತಂದಿದ್ದೆ, 6 ಇಂಚಿನ ಡಿಜಿಟೆಕ್ನವ್ರದ್ದೇ ಒಂದು ಟ್ರೈಪಾಡ್ ಕೂಡ. ಸೊ 4000 ಆಗುತ್ತೆ ಟೋಟಲ್ ರೇಟ್, 4200 ಸಮಥಿಂಗ್. ಓಕೆ, ಸೊ ನಿಮಗೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಮೊದಲಾಗಿ ಒಂದು ಡಿಜಿಟೆಕ್ನ ಡಿಜಿಟೆಕ್ ರಿಂಗ್ ಲೈಟ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತೀರಾ, ಇದೇ LED ರಿಂಗ್ ಲೈಟ್ನ ಬಾಕ್ಸ್ ನೋಡ್ತೀರಾ. ಮೇಲೆ ಡಿಜಿಟೆಕ್ನ ಬ್ರ್ಯಾಂಡಿಂಗ್ ಇದೆ ಆ್ಯಂಡ್ ಲೈಟ್ನ ಫೋಟೋ ಇದೆ ಆ್ಯಂಡ್ ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ಜಸ್ಟ್ ಫೋಟೋ ಕೊಟ್ಟಿದ್ದಾರೆ. ಅದರ ಸೈಡಲ್ಲಿ LED ರಿಂಗ್ ಲೈಟ್, ಮಾಡೆಲ್ ನಂಬರ್ DRL 18H, ಡುವಲ್ ಕಲರ್ ಟೆಂಪ್ರೇಚರ್ ಅಂತ ಕೊಟ್ಟಿದ್ದಾರೆ. ಅಂದರೆ ವೈಟ್ ಲೈಟು ಆಗುತ್ತೆ ಮತ್ತು ಯೆಲ್ಲೋ ಲೈಟ್ ಕೂಡ ಆಗುತ್ತೆ. ಸೊ ಆ್ಯಂಡ್ ನೋ ಶ್ಯಾಡೋ ಅಪರ್ಚರ್, ಸ್ಟೆಪ್ಲೆಸ್ adjustment on light intensity, runs on AC or DC both, 55 watt output, power output and dual color temperature 3200K ಮತ್ತು 5600K ಕೂಡ ಇದೆ. ಆ್ಯಂಡ್ illumination 5000 LM LUX ನ ಕೊಟ್ಟಿದ್ದಾರೆ, ಐ ಡೋಂಟ್ ನೋ. ಆ್ಯಂಡ್ ಸೈಡಲ್ಲಿ ಸೇಮ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಅದರ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿದ್ದೀರಾ, ರಿಂಗ್ ಲೈಟ್ ಪ್ಯಾಕೇಜ್ ಇನ್ಕ್ಲೂಡ್ಸ್ ring light body, AC power cable, smartphone mount, hot shoe mount, carry bag, instruction, user manual and ಬೇಕು ಅಂತ ಹೇಳಿದರೆ ಅವ್ರನ್ನ ಫಾಲೋ ಮಾಡ್ಬೋದು. ನೋಡ್ತೀರಾ, ಸ್ಕ್ಯಾನಿಂಗ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೈಟ್ನೆಸ್ ಕಂಟ್ರೋಲ್ ಮಾಡೋದು ಮತ್ತು ಪವರ್ ಬಟನ್ ಅದೆಲ್ಲ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಬಾಕ್ಸಲ್ಲಿ ಇಷ್ಟೇ ಇದೆ. ಅದನ್ನು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಬ್ಯಾಗ್ ಸಿಗುತ್ತೆ. ಸೊ ಬ್ಯಾಗ್ ನೋಡ್ತೀರಾ, ಬ್ಯಾಗ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನೀವು ಈ ರಿಂಗ್ ಲೈಟ್ನ ಎಲ್ಲಾದರೂ ಹೊರಗಡೆ ಶೂಟ್ಗೆ ತಗೊಂಡು ಹೋಗ್ತೀರಾ ಅಂದರೆ ಹೆಲ್ಪ್ಫುಲ್ ಆಗ್ಬೋದು. ನೋಡ್ತೀರಾ ಈ ರೀತಿ ಇದೆ. ಓಕೆ, ಸೊ ಇದನ್ನು ಓಪನ್ ಮಾಡ್ತೀನಿ. ಸೊ ಹೆವಿ ಇದೆ. ಸೊ ನನ್ನ ಒಂದು ಅನ್ಬಾಕ್ಸಿಂಗ್ ಟೇಬಲಲ್ಲೂ ಸಾಕಾಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಬ್ಯಾಡ್ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಓಕೆ, ಸೊ ಓಪನ್ ಮಾಡಿದರೆ ನಿಮಗೆ ರಿಂಗ್ ಲೈಟ್ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ, ಇದು ರಿಂಗ್ ಲೈಟ್. ಸೊ ಸದ್ಯಕ್ಕೆ ಇದನ್ನು ಸ್ವಲ್ಪ ಆಚಿಡ್ತೀನಿ. ಇದಾದಮೇಲೆ ನಿಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಡಿಜಿಟೆಕ್ ನೋಡ್ತೀರಾ, ಇದು ಯೂಸರ್ ಮ್ಯಾನ್ಯಲ್. ಆ್ಯಂಡ್ ಇದಾದಮೇಲೆ ನಿಮಗೆ ಕನೆಕ್ಷನ್ ಕೇಬಲ್ ಕೊಟ್ಟಿದ್ದಾರೆ. ಸೊ ನೋಡ್ತಿದ್ದೀರಾ, ಇದು ಕೇಬಲ್. ಸೊ ಅದನ್ನು ನೀವು ಕರೆಂಟಿಗೆ ಇಟ್ಟು ಯಾವಾಗಲೂ ಅಂದರೆ ಕರೆಂಟಿಗೆ ಇಟ್ಟು ನಾರ್ಮಲ್ ಯೂಸ್ ಮಾಡ್ತೀರಾ, ಆ ಥರ ಕೂಡ ಮಾಡ್ಬೋದು. ಅಥವಾ ನಿಮಗೆ 2 ಬ್ಯಾಟ್ರಿ ಆಪ್ಷನ್ ಇದೆ, ಅಂದರೆ ಬ್ಯಾಟ್ರಿನ ಹಾಕ್ಕೊಳ್ಬೇಕಾಗುತ್ತೆ. ಬಟ್ ಇದರೊಟ್ಟಿಗೆ ನಿಮಗೆ ಬ್ಯಾಟ್ರಿ ಕೊಡಲ್ಲ, ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹತ್ತಿರ 2000 ಆಗುತ್ತೆ ಬ್ಯಾಟ್ರಿಗೆ ಆ್ಯಂಡ್ ಚಾರ್ಜರ್ಗೆ 500. ಸೊ 2500 ಬ್ಯಾಟ್ರಿಗೆ ಆಯಿತು. ಓಕೆ, ಇದರೊಟ್ಟಿಗೆ ನಿಮಗೆ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ನೋಡ್ತೀರಾ, ಆ್ಯಂಡ್ ಅದರೊಟ್ಟಿಗೆ ಒಂದು 3.5 mm ಸಮಥಿಂಗ್ ಒಂದು ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಏನು ಹೇಳ್ತೀರಿ ಇದಕ್ಕೆ. ಸೊ ನೋಡ್ತೀರಾ, ಇದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಹೆಚ್ಚಾಗಿ ಯೂಸ್ ಮಾಡ್ತೀನಿ, ಇವಾಗ ಕೂಡ ಅದನ್ನೇ ಯೂಸ್ ಮಾಡ್ತೀನಿ ನನ್ನ ಒಂದು ಫೋನಿಗೆ, ಬಟ್ ನೇಮ್ ಗೊತ್ತಿಲ್ಲ ಅಷ್ಟೇ. ಓಕೆ, ಸೊ ನೋಡ್ತೀರಾ, ಇನ್ನು ಈ ಒಂದು ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಸೊ ಇದು ಪ್ಲಾಸ್ಟಿಕಲ್ಲ ಇದೆ, ಯಾಕಂದರೆ ನಾನು ರಿಟರ್ನ್ ಮಾಡ್ತೀನಲ್ಲ, ಸೊ ಪ್ಲಾಸ್ಟಿಕಲ್ಲಿದೆ. ನಿಮಗೆ ಪರ್ಫೆಕ್ಟ್ ಕ್ಲಿಯರ್ ಪಿಕ್ಚರ್ ಬೇಕು ಅಂತ ಹೇಳಿದರೆ ಫೋಟೋ ಹಾಕಿರ್ತೀನಿ. ಓಕೆ, ಸೊ ಇದಿಷ್ಟು ಅನ್ಬಾಕ್ಸಿಂಗ್. ಆ್ಯಂಡ್ ಇದರೊಟ್ಟಿಗೆ ನಾನು ಒಂದು ಸ್ಟ್ಯಾಂಡ್ ಕೂಡ ಪರ್ಚೇಸ್ ಮಾಡಿದ್ದೆ, ರಿಂಗ್ ಲೈಟ್ಗೆ ಒಂದು ಸ್ಟ್ಯಾಂಡ್ ಡಿಜಿಟೆಕ್ನವ್ರದ್ದೇ, 6 feet. ಓಕೆ, ಸೊ ಅದರ ಬಾಕ್ಸ್ ಸಿಂಪಲ್ ಆಗಿದೆ. ಸೊ ಕಾರ್ಡ್ಬೋರ್ಡ್ ಬಾಕ್ಸ್ ನೋಡ್ತಿದ್ದೀರಾ. ಸೊ ಅದರ ಮೇಲೆಲ್ಲ ಒಂದು ಸ್ಟ್ಯಾಂಡ್ನ ಬಗ್ಗೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡ್ ನೋಡ್ತೀರಾ, ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಓಕೆ, ನೊಟ್ಟಿಗೆ ಇನ್ನೂ 2 ಸ್ಟ್ಯಾಂಡ್ ಇದೆ, 2 ಲೈಟ್ ಇದೆ. ಬಟ್ ಆ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇನ್ನೂ 2 ಸ್ಟ್ಯಾಂಡ್ ಇದೆ. ಓಕೆ, ಅದು 8 feet ಸ್ಟ್ಯಾಂಡ್. ಸೊ ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡದಿದೆ ಅದು. ಬಟ್ ಇದು ಸಿಕ್ಕಾಪಟ್ಟೆ ಚಿಕ್ಕದಿದೆ ಆ್ಯಂಡ್ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓಕೆ, ಸೊ ಇದರ ಮೇಲೆ ನೀವು ಒಂದು ರಿಂಗ್ ಲೈಟ್ನ ಹಾಕ್ಕೊಳ್ಬೋದು. ಸೊ ಜಸ್ಟ್ ತೋರಿಸ್ತೀನಿ. ಇದಿಷ್ಟೇ ಈ ಒಂದು ರಿಂಗ್ ಲೈಟ್ ಬಗ್ಗೆ. ಓಕೆ, ಸೊ ಅನ್ಬಾಕ್ಸಿಂಗ್ ಇಷ್ಟೇ. ಸೊ ಇದರಲ್ಲಿ ನಿಮಗೆ ಬ್ರೈಟ್ನೆಸ್ ಕೂಡ ಕಂಟ್ರೋಲ್ ಮಾಡ್ಕೊಬೋದು. ಸೊ ನೋಡ್ತೀರಾ, ಸೊ ಇದು ಬ್ರೈಟ್ನೆಸ್ ಕಂಟ್ರೋಲ್ ಆಗುತ್ತೆ. ಸೊ ಫುಲ್ ಡಿಮ್ ಆಯಿತು, ಸೊ ಫುಲ್ ಅಪ್ ಆಯಿತು. ಓಕೆ, ಸೊ ಆ್ಯಂಡ್ ಇದರೊಟ್ಟಿಗೆ ನಿಮಗೆ ಇಲ್ಲಿ ವಾರ್ಮ್ ಲೈಟ್ ಆಪ್ಷನ್ ಇದೆ. ಸೊ ಇವಾಗ ವಾರ್ಮ್ ಲೈಟ್ ಆಗಿದೆ ಆ್ಯಂಡ್ ಇವಾಗ
ಕೂಲ್ ಲೈಟ್. ಸೊ ಇದಾದಮೇಲೆ ನಿಮಗೆ ಇಲ್ಲೊಂದು ಟ್ರೈಪಾಡ್ ಹೋಲ್ಡರ್ ಅಂದರೆ ಶಾಕ್ ಮೌಂಟ್ ಹಾಕ್ಬೋದು ಅಂತ ಆ ಥರದ್ದು ಕೂಡ ಇದೆ. ಸೊ ಇಲ್ಲಿ ಬ್ರೈಟ್ನೆಸ್ ಕಾಣ್ತಾ ಇದೆಯಾ? ಓಕೆ, ಕಾಣ್ತಾ ಇದೆ. ಸೊ ನೀವು ಈ ಒಂದು ವೀಡಿಯೋನ 1080p ಅಥವಾ ಜಾಸ್ತಿ ಲೀಟರ್ ನೋಡಿದರೆ ನಿಮಗೆ ಖಂಡಿತ ಕಾಣುತ್ತೆ. ಸೊ ಯಾ, ಆ್ಯಂಡ್ ನಿಮಗೆ ಒಂದು ಟ್ರೈಪಾಡ್ ಹಾಕಲಿಕ್ಕೆ ಆ ಒಂದು ಆಪ್ಷನ್ ಇಟ್ಟಿದ್ದಾರೆ, 2 ಸೈಡ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಡಿಜಿಟೆಕ್ ಬ್ರ್ಯಾಂಡಿಂಗ್ ಇದೆ, ನೋಡ್ತಾ ಇದ್ದೀರಾ. ಆ್ಯಂಡ್ 2 ಸೈಡು ನಿಮಗೆ ಬ್ಯಾಟ್ರಿ ಹಾಕೋ ಆಪ್ಷನ್ ಇದೆ, ಅಂದರೆ ಕಂಪಾರ್ಟ್ಮೆಂಟ್ ಇದೆ. ಓಕೆ, ಬ್ಯಾಟ್ರಿ ಹಾಕೋಕ್ಕೆ ಆಗುತ್ತೆ. ಸೊ ನೋಡ್ತೀರಾ, ಈ 2 ಸೈಡ್ ನೀವು ಬ್ಯಾಟ್ರಿನ ಹಾಕ್ಬೋದು. ಆ್ಯಂಡ್ ರಿಂಗ್ ಲೈಟ್ ಈ ಥರ ಇದೆ. ಸೊ ಓಕೆ, ಸೊ ಇಲ್ಲಿ ನೀವು ನಿಮ್ಮ ಒಂದು ಚಾರ್ಜರ್ ಪಿನ್ನ ಹಾಕಬೇಕಾಗುತ್ತೆ. ಸೊ ಅಲ್ಲಿ AC 100 to 250 ವ್ಯಾಟ್ ಅಂದರೆ ಅಷ್ಟು ವ್ಯಾಟ್ ಸಪೋರ್ಟ್ ಆಗುವಂಥ ಒಂದು ಇದಿದೆ ಚಾರ್ಜಿಂಗ್ ಪೋರ್ಟ್. ಆ್ಯಂಡ್ ಈ ಸೈಡ್ ನಿಮಗೆ ಒಂದು ಬಟನ್ ಇದೆ, ಲೈಟ್ ಆಫ್ ಬಟನ್, ಆನ್ ಬಟನ್, ಮೈನ್ ಪವರ್. ಸೊ ನೋಡಿದ್ರಲ್ಲ ಅನ್ಬಾಕ್ಸಿಂಗ್. ಸೊ ಇದೇ ಡಿಜಿಟೆಕ್ 18 ಇಂಚಿನ ಲೈಟ್. ಓಕೆ, ಸೊ ತುಂಬ ಜನ ಯೂಟ್ಯೂಬರ್ಸ್ ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಒಂದು ಪರ್ಚೇಸ್ ಮಾಡಿದ್ದೆ. ಯಾಕಂತ ಹೇಳಿದರೆ ನಾನು ಲಾಸ್ಟ್ ವೀಡಿಯೋ ನೋಡಿದೆ, ನಿಮ್ಗೆ ಗೊತ್ತಿರ್ಬೋದು. ಈ ಸೈಡ್ ರೆಡ್ ಲೈಟ್ ಹಾಕಿದ್ದೆ ಆ್ಯಂಡ್ ಈ ಸೈಡ್ ನಾನು ಮೊಬೈಲ್ ಏನೋ ಬ್ರೈಟ್ನೆಸ್ ಇದೆಯಲ್ಲ ಅದರಿಂದ ನನ್ನ ಮುಖಕ್ಕೆ ಶೇಡ್ ಹಾಕಿದೆ. ಓಕೆ, ವೈಟ್ ಶೇಡ್. ಸೊ ಈ ರೀತಿ ಸ್ವಲ್ಪ ಉಪದ್ರ ಆಗ್ತಿತ್ತು. ಸೊ ಅದಕ್ಕೋಸ್ಕರ ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದೆ. ಸೊ ಲೈಟ್ ಡಿಮ್ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡಲಿಕ್ಕಾಗುತ್ತೆ ಅಂತ. ಸೊ ನೋಡಿ, ಇನ್ನೂ 2 ಬಿಗ್ ಲೈಟ್ಸ್ ಇದೆ, ಬಟ್ ಅದರಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. 1000 ವ್ಯಾಟ್ ಇದು ಒಂದು, ಆ್ಯಂಡ್ ಇನ್ನೊಂದು ಕೂಡ 1000 ವ್ಯಾಟ್, 2000 ವ್ಯಾಟ್. ಹಾಗೆ ನನ್ನ ಕರೆಂಟ್ ಬಿಲ್ ಕೂಡ ಹಾಗೆ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಒಂದು ಡಿಜಿಟೆಕ್ನ ರಿಂಗ್ ಲೈಟ್ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದರಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ, ನೋಡ್ತೀರಾ. ಇದು ಹೈ ಫುಲ್ ಬ್ರೈಟ್ನೆಸ್. ಸೊ ಲೋ ಮಾಡ್ತೀನಿ, ಯಾ, ಇದು ಲೋ. ಓಕೆ, ಸೊ ಆ್ಯಂಡ್ ಮತ್ತು ಲೈಟ್ 4200ಗೆ ಪರ್ಫೆಕ್ಟ್ ಅಂತ ನೀವು ಕೇಳೋದ್ರೆ ಖಂಡಿತ ಅಲ್ಲ. ನಾನಂತೂ ಸಜೆಸ್ಟ್ ಮಾಡಲ್ಲ ಪರ್ಚೇಸ್ ಮಾಡಿ ರಿಂಗ್ ಲೈಟ್ ಅಂತ. ಸೊ ಯಾ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲ್ಲ, ಬಟ್ 4000ಗೆ ಕ್ವಾಲಿಟಿ ಕಂಪೇರ್ ಮಾಡಿದರೆ ಚೆನ್ನಾಗಿಲ್ಲ. ಓಕೆ, ಇದು ಐ ಥಿಂಕ್ 2000 ಆ ರೇಂಜಿಗೆ ಇರುವ ಕ್ವಾಲಿಟಿ ಥರ ಇದೆ. ಓಕೆ, ಸೊ ಅಷ್ಟು ಗಟ್ಟಿ ಇಲ್ಲ. ನೀವೆಲ್ಲಾದರೂ ಹೊರಗಡೆ ಶೂಟ್ ಮಾಡ್ತಿದ್ರೆ, ಬ್ಯಾಟ್ರಿ ಹಾಕಿ ಶೂಟ್ ಮಾಡ್ತೀರ ಅಂದರೆ ಒಮ್ಮೆ ಕೆಳಗೆ ಬಿದ್ದರೆ ಪಕ್ಕ ಹೋಯಿತು. ಸೊ ಇದಿಷ್ಟು ಪ್ರಾಬ್ಲಮ್ ಆ್ಯಂಡ್ ಫೇಸ್ ಮಾಡಬೇಕಾಯಿತು. ಸೊ ಇದನ್ನು ನಾನು ರಿಟರ್ನ್ ಮಾಡ್ತೀನಿ. ಸೊ ರಿಟರ್ನ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಉಪದ್ರ ಆಯಿತು. ನಾನು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ, ಆ್ಯಂಡ್ ಅಮೆಝಾನಲ್ಲಿ ಎಲೆಕ್ಟ್ರಿಕ್ ವಸ್ತುಗಳನ್ನು ರಿಟರ್ನ್ ತೊಗೊಳ್ಳಲ್ಲ. ಸೊ ಪ್ರಾಬ್ಲಮ್ ಆಯಿತು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಆ್ಯಂಡ್ ಅವರು ಆ್ಯಸೆಪ್ಟ್ ಮಾಡಿದರು. ಸೊ ಇದು ಇನ್ನು 2 ದಿವಸದಲ್ಲಿ ರಿಟರ್ನ್ ಹೋಗ್ತಾಯಿದೆ. ಸೊ ನಾನಿವತ್ತು August 30th ಶೂಟ್ ಮಾಡ್ತೀನಿ. ಸೊ ನಿನ್ನೆ ತಾನೇ ಆರ್ಡರ್ ಮಾಡಿದ್ದೆ, ಇವತ್ತು ಬಂತು. ಸೊ ಸಿಕ್ಕಾಪಟ್ಟೆ ಸೈಕಾಗಿದೆ, ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಆ್ಯಂಡ್ ಓಪನ್ ಮಾಡಿದರೆ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ರಿಟರ್ನ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಈ ಒಂದು ರಿಂಗ್ ಲೈಟ್ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.